ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಇಸ್ರೇಲ್ನ ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತಾ ಇಲ್ಲ, ಬದಲಾಗಿ ಮಿಸೈಲ್ಗಳೇ ಕಾಣಿಸ್ತಾ ಇದ್ದಾವೆ. ಯಾವಾಗ ಏನು ಬೇಕಾದರೂ ಆಗಬಹುದಾದಂಥ ಭೀತಿ ಇದೆ. ಯುದ್ಧೋನ್ಮಾದ ಮೇಳೈಸ್ತಾ ಇರೋ ರಾಷ್ಟ್ರಗಳಲ್ಲಿ ಸಿಲುಕಿರೋ ಕನ್ನಡಿಗರಿಗೆ ಆತಂಕದ ಕಾರ್ಮೋಡ ಕವಿದಿದೆ. ತಾಯ್ನಾಡಿಗೆ ವಾಪಸ್ ಆಗೋದಕ್ಕೆ ಮನ ಹಂಬಲಿಸ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ವಾಪಸ್ ಕರೆಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇರಾನ್ ಇಸ್ರೇಲ್ ಬಾನಂಗಳದಲ್ಲಿ ಮಿಸೈಲ್ಗಳ ದೀಪಾವಳಿ ನಡೀತಾ ಇದೆ. ಎಲ್ಲೆಲ್ಲೂ ಸಂಘರ್ಷದ ಸದ್ದು ಮಾರ್ಧನಿಸಿದೆ. ಸಾವು ನೋವಿನ ಸೋಪಾನದ ಮಧ್ಯೆ ಸರ್ವನಾಶದ ಭೀತಿ ಆವರಿಸಿದೆ. ಇರಾನ್ ಇಸ್ರೇಲ್ಗೆ ವಿದ್ಯಾಭ್ಯಾಸ ಕೆಲ್ಸಕ್ಕೆ ಅಂತ ಹೋಗಿರೋ ಕನ್ನಡಿಗರಲ್ಲಿ ಆತಂಕ ಮನೆ ಮಾಡಿದೆ. ಇರಾನ್ನಲ್ಲಿ ಸಿಲುಕಿರುವ ಕನ್ನಡಿಗರ ಶಿಫ್ಟ್ಗೆ ಸಿದ್ಧತೆ. ರಾಜ್ಯದ ವಿದ್ಯಾರ್ಥಿಗಳನ್ನ ಸ್ಥಳಾಂತರಿಸಲು ತಯಾರಿ. ಬದುಕು ಕಟ್ಟಿಕೊಳ್ಳಲು, ಭವಿಷ್ಯವನ್ನ ಭದ್ರವಾಗಿಸಿಕೊಳ್ಳೋಕೆ ಇರಾನ್ಗೆ ತೆರಳಿದ್ದಂತಹ ಕನ್ನಡಿಗರು ಯುದ್ಧವೆಂಬ ಘಾತುಕ ಸಂಘರ್ಷದಲ್ಲಿ ಸಿಲುಕಿಕೊಂಡಿದ್ದಾರೆ. ಯುದ್ಧವನ್ನೇ ತುಂಬಿಕೊಂಡಿರುವಂತಹ ಸುಪ್ರೀಂ ಲೀಡರ್ ಅಯತುಲ್ಲಾ ಖಮೇನಿ ದೇಶದಲ್ಲಿ ಕನ್ನಡಿಗರು ಅತಂತ್ರರಾಗಿದ್ದಾರೆ. ಇದೀಗ ಕನ್ನಡಿಗರನ್ನ ವಾಪಸ್ ಕರೆಸಿಕೊಳ್ಳೋಕೆ ಸಕಲ ತಯಾರಿ ನಡೆದಿದೆ. ಆದಷ್ಟು ಶೀಘ್ರದಲ್ಲಿ ಇರಾನ್ನಲ್ಲಿ ಸಿಲುಕಿರುವಂತಹ ಕರುನಾಡಿನ ಜನರನ್ನ ತಾಯ್ನಾಡಿಗೆ ವಾಪಸ್ ಕರೆಸಿಕೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ. ಶೀಘ್ರವೇ ಇರಾನ್ನಲ್ಲಿ ಸಿಲುಕಿರುವಂತಹ ರಾಜ್ಯದ ವಿದ್ಯಾರ್ಥಿಗಳನ್ನ ಶಿಫ್ಟ್ ಮಾಡೋಕೆ ಸಿದ್ಧತೆ ನಡೀತಾ ಇದೆ. ಶಾಹಿದ್ ಬೆಹೆಶ್ತಿ ಮೆಡಿಕಲ್ ಕಾಲೇಜಿನಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದು, ಮಿಸೈಲ್ ದಾಳಿ ನಡೀತಾ ಇರುವಂತಹ ಇರಾನ್ ರಾಜಧಾನಿ ಟೆಹರಾನ್ ಸಮೀಪದಲ್ಲೇ ಈ ಮೆಡಿಕಲ್ ವಿಶ್ವವಿದ್ಯಾಲಯ ಇದೆ. ಈಗಾಗಲೇ ದೂರವಾಣಿ ಮೂಲಕ ವಿದ್ಯಾರ್ಥಿಗಳ ಜೊತೆ ನಿರಂತರ ಸಂಪರ್ಕವನ್ನ ಸಾಧಿಸಲಾಗ್ತಾ ಇದೆ. ಮೆಡಿಕಲ್ ವಿವಿಯ ಅಧಿಕಾರಿಗಳು ಸಿಬ್ಬಂದಿ ಜೊತೆ ಅನಿವಾಸಿ ಭಾರತೀಯ ಸಂಘ ಸಂಪರ್ಕವನ್ನ ಸಾಧಿಸಿದೆ. ನನಗೆ ಒಂದೊಂದು ಗ್ರೂಪ್ ಇಂದ ಒಬ್ಬೊಬ್ರು ವಿದ್ಯಾರ್ಥಿ ನಮ್ಮ ಜೊತೆ ಟಚ್ ಅಲ್ಲಿ ಇದ್ದಾರೆ. ಸೊ ಅವ್ರ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಾನು ವಿದೇಶಾಂಗ ಸಚಿವಾಲಯಕ್ಕೆ ಮತ್ತೆ ವಿದೇಶಾಂಗ ಸಚಿವರಿಗೂ ಕೂಡ ಬರೆದು, ಅದಾದ್ಮೇಲೆ ನಮ್ಮ ರಾಯಭಾರಿ ಕಚೇರಿಗೂ ಕೂಡ ಇನ್ಫಾರ್ಮೇಶನ್ ಕಳಿಸ್ದೆ. ಸೊ ಅದಾದ್ಮೇಲೆ ಮತ್ತೆ ಬೇರೆ ಬೇರೆ ಅವ್ರದ್ದು ಅದ್ರ ಲಿಸ್ಟ್ ಅಲ್ಲಿ ನನಗೆ ಒಂದು 28 ಜನ ಸಿಕ್ಕಿದೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಉಳಿದವ್ರು ಸಿಕ್ಕಿಲ್ಲ ಇನ್ನು, ಬಟ್ ಅದನ್ನು ಕೂಡ ನಾನು ರಾಯಭಾರಿ ಕಚೇರಿಗೆ ಕಳಿಸಿದ್ದೀನಿ. ಇರಾನ್ನಲ್ಲಿರೋ ಪುತ್ರನನ್ನ ಕರೆತರುವಂತೆ ಮನವಿ. ಇರಾನ್ನಲ್ಲಿ ವ್ಯಾಸಂಗಕ್ಕಾಗಿ ತೆರಳಿದ್ದಂತಹ ವಿದ್ಯಾರ್ಥಿಯ ಪರಿಸ್ಥಿತಿ ಕೂಡ ಡೋಲಾಯಮಾನವಾಗಿದೆ. ಬೆಂಗಳೂರಿನ ರಿಚ್ಮಂಡ್ ಟೌನ್ ನಿವಾಸಿ ಹಾದಿ ಹುಸೇನ್ ಇರಾನ್ನಲ್ಲಿ ಎಂಬಿಬಿಎಸ್ ಮಾಡ್ತಾ ಇದ್ದು ಯುದ್ಧ ಸ್ಥಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಗ ಕ್ಷೇಮವಾಗಿ ಭಾರತಕ್ಕೆ ಬರಲಿ ಅಂತೇಳಿ ಪೋಷಕರು ಪ್ರಾರ್ಥಿಸುತ್ತಿದ್ದಾರೆ. ಆದಷ್ಟು ಬೇಗ ಮಗನನ್ನ ಕರೆತರುವಂತೆ ಪೋಷಕರು ಮನವಿ ಮಾಡಿದ್ದಾರೆ. So now he's safe in Iran. So we can't afford in India, so we sent to Iran. So we can't afford now here. So we want my son to study here. So I want the Indian embassy to bring my son back. Iraq University, there is nothing. He's safe there. ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರು ಸದ್ಯಕ್ಕೆ ಸೇಫ್. ಯುದ್ಧ ಪೀಡಿತ ಇಸ್ರೇಲ್ನಲ್ಲೂ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಟೆಲ್ ಅವೀವ್ ನಗರದಲ್ಲಿ ಬಿಪ್ಯಾಕ್ ಸದಸ್ಯರು ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಇದೆ. ನಮ್ಮನ್ನ ಭಾರತಕ್ಕೆ ಕರೆತರುವಂತಹ ಸಿದ್ಧತೆ ಆಗ್ತಿದೆ ಅಂತ ಹೇಳಿ ತಾವಿದ್ದ ಸ್ಥಳದಿಂದಲೇ ಎನ್ಜಿಒ ಸದಸ್ಯ ಉಮೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಸ್ರೇಲ್ ಕಾನ್ಸುಲೇಟ್, ಇಸ್ರೇಲ್ ಗವರ್ಮೆಂಟ್ ಮತ್ತೆ ಇಂಡಿಯನ್ ಎಂಬಸಿ ಇನ್ ಇಸ್ರೇಲ್ ಹಾಗೂ ಇಂಡಿಯನ್ ಎಂಬಸಿ ಇನ್ ಜಾರ್ಡನ್ ಎಲ್ಲರೂ ಸೇರ್ಕೊಂಡು ನಮ್ಮ ಸುರಕ್ಷಿತವಾಗಿ ಬೆಂಗಳೂರಿಗೆ ತಲುಪಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಸ್ರೇಲ್ನಲ್ಲಿ ಹಾಸನ ಮೂಲದ 25ರಿಂದ 30 ಮಂದಿ ಕನ್ನಡಿಗರು ವರ್ಕ್ ಮಾಡ್ತಿದ್ದಾರೆ. ಇದೀಗ ತಾವು ಸೇಫ್ ಆಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ. ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋ ಆಂಥೋನಿ ಮೇರಿ ವಿಡಿಯೋ ಕಾಲ್ ಮೂಲಕ ನಾವು ಸುರಕ್ಷಿತವಾಗಿದ್ದೀವಿ ಅಂತ ತಿಳಿಸಿದ್ದಾರೆ. ಸರ್, ಇಲ್ಲಿದ ಗವರ್ಮೆಂಟ್ ತುಂಬಾ ಚೆನ್ನಾಗಿದೆ, ಮತ್ತೆ ನಮ್ಗೆಲ್ಲ ತುಂಬಾ ಸೇಫ್ ಇದೆ. ನಮ್ಗೆ ಮತ್ತೆಲ್ಲ ಹೆಲ್ಪ್ ಮಾಡುತ್ತೆ. ಮತ್ತೆ ಇಲ್ಲಿ ಜನಗಳು ಅಷ್ಟೇ, ನಮ್ಗೆ ಇಂಡಿಯನ್ಸೇ ಆಗ್ಲಿ ಬೇರೆ ಯಾವುದೇ ಕಂಟ್ರೀಸ್ ಅವ್ರಿಗೆ ಆಗ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಏನೋ ತೊಂದ್ರೆ ಇಲ್ಲ ಸರ್, ಆರಾಮಾಗಿದ್ದೀವಿ ನಾವೆಲ್ಲ.
ಯುದ್ಧೋನ್ಮಾದದ ದೇಶಗಳಿಂದ ಕನ್ನಡಿಗರು ಸೇಫ್ ಆಗಿ ಬರಲಿ, ಯಾವುದೇ ಆಪತ್ತು ಎದುರಾಗದೆ ತಾಯ್ನಾಡಿಗೆ ವಾಪಸ್ಸಾಗ್ಲಿ ಅನ್ನೋದು ಕನ್ನಡಿಗರ ಪ್ರಾರ್ಥನೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.